ಇಷ್ಟು ದಿನ ನೀವು ಎದುರಿಸಿದ ಸಮಸ್ಯೆಗಳೆಲ್ಲ ಇವತ್ತಿಗೆ ಬಗೆಹರಿತು ಅಂತ ಅಂದ್ಕೊಳ್ಳಿ. ಇನ್ನು ಮುಂದೆ ಸಂಜೆ ಜೊತೆ ಜೀವನದಲ್ಲಿ ಚೆನ್ನಾಗಿದೆ. ಹೌದು ನಿಧಿ, ಇಲ್ಲಿವರೆಗೂ ಏನೇನೋ ನಡೆದೋಯ್ತು, ಅದೆಲ್ಲ ಕೆಟ್ಟು ಕನಸು ಅಂತ ಮರೆತು ಈಗ ನೀನು ಜೀವನಕ್ಕೆ ಆಸೆ ಪಟ್ಟು ಬಲಗಳಿಟ್ಟು ಒಳಗೆ ಬಂದಿದ್ಯಾ. ನೀವಿಬ್ಬರು 100 ಕಾಲ ಜೊತೆಯಾಗಿ ನಗ್ನಗ್ತಾ ಹೆಜ್ಜೆ ಇಡಬೇಕು. ಸಿನ್ಕುರುಳಿ, ಇವತ್ತೇ ಕೊನೆ. ಇನ್ಯಾವತ್ತೂ ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು. ಅಕಸ್ಮಾತ್ ಬಂತು ಅಂತ ಅನ್ಕೊಳ್ಳಿ, ಮತ್ತೆ ನೀವೆಲ್ಲ ಧರಣಿ ಕುತ್ಕೊಂಡ್ಬಿಡ್ತೀರಾ ಮನೆ ಮುಂದೆ. ನಮ್ಮ ಮನೆ ಲಕ್ಷ್ಮಿನ ನಿಮ್ಮ ಮನೇಲಿ ಬಿಟ್ಟು ಹೋಗ್ತಾ ಇದ್ದೀವಿ. ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮನೆ ಅದೃಷ್ಟ ಲಕ್ಷ್ಮಿ ನಮ್ಮನೆಗೆ ಬಂದಿದ್ದಾಳೆ ಅಂದಮೇಲೆ ನಮ್ಮ ಡ್ಯಾಡ್, ಮಾಮ್. ಅವಳು ಚಿಂತೆ ಬಿಡು. ಅವಳು ಕೋಪದಿಂದ ನಿನ್ನ ಜೀವನ ಹಾಳಾಗಿ ಹೋಗ್ಬಾರ್ದು. ಕೋಪದಿಂದ ಯಾರನ್ನು ಗೆಲ್ಲೋಕ್ಕಾಗಲ್ಲ ಮಗಳೇ. ನಿಮ್ಮ ಅಣ್ಣಂದರು ಸಮಾಧಾನದಿಂದ ಸಮಸ್ಯೆನ ಬಗೆಹರಿಸಿದ್ದಾರೆ. ಅವರ ಶ್ರಮ ಸಾರ್ಥಕ ಆಗಬೇಕು ಅಂದರೆ ನೀನು ಸಂಜಯ್ ಜೊತೆ ನಗನಗ್ತಾ ಜೀವನ ಮಾಡಬೇಕು. ನನ್ನ ಮಗಳು ಮದುವೆ ಆಗೋಯ್ತು, ಆದರೆ ಇನ್ನೂ ಅವಳು ನಮಗೆಲ್ಲ ಪುಟ್ಟ ಮಗುನೇ. ಅವಳೇನಾದರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ. ಅವಳಿಗೆ ಯಾವ ತೊಂದರೆನೂ ಬರ್ದೇ ಇರೋ ಥರ ನೋಡ್ಕೊಡಿ. ಇವಳನ್ನ ನಿಮ್ಮ ಮಡ್ಲಿಗೆ ಹಾಕ್ತಿದ್ದೀವಿ. Thank you so much, Deepika.